ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ ಅದರ 1ನೇ ವಚನ. ಪರಾತ್ಪರನ ಮರೆವೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತದೆ, ದೇವರನ್ನ ನಾವು ಮರೆವೊಕ್ಕುವುದಾದರೆ, ತಂದೆಯಾದ ಯೇಸು ಸ್ವಾಮಿಯನ್ನು ನಾವು ಒಕ್ಕಿರುವುದಾದರೆ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ. ಹಾಲೆಲೂಯ. ಪರಾತ್ಪರನ ಹೊಕ್ಕಿರುವವನು ಆತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ಹಾಲೆಲೂಯ. ಹೌದು ಪ್ರಿಯರೇ, ನಾವು ಮನುಷ್ಯರ ಒಂದು ಆಶ್ರಯವನ್ನು ಬಯಸಿ ಹೋದರೆ ಅನೇಕ ಬಾರಿ ನಮ್ಮನ್ನು ನಾವು ಅನೇಕ ಕಷ್ಟ ನಷ್ಟಗಳಿಗೆ ಒಳಪಡಿಸಿಕೊಳ್ತೇವೆ. ಹಾಲೆಲೂಯ. ಎಷ್ಟೋ ಜನರು ಮನುಷ್ಯರನ್ನು ಹಿಂಬಾಲಿಸ್ತಾರೆ, ಅದೇ ನಮ್ಮ ಆಶ್ರಯ ಎಂಬುದಾಗಿ. ಕೆಲವರು ಅವ್ರಿಗಿರುವಂಥ ಆಸ್ತಿ ಪಾಸ್ತಿಯನ್ನು ಆಶ್ರಯ ಮಾಡ್ತಾರೆ, ಇದೇ ನಮಗೆ ಆಶ್ರಯವೆಂಬುದಾಗಿ. ಕೆಲವರು ತಮ್ಮ ಮಕ್ಕಳನ್ನು ಆಶ್ರಯ ಮಾಡ್ತಾರೆ, ಇವರೇ ನಮಗೆಲ್ಲ ಆಶ್ರಯ ಎಂಬುದಾಗಿ. ಕೆಲವರು ನನಗೆ ಸ್ನೇಹಿತರೇ ಎಲ್ಲ, ಸ್ನೇಹಿತರು ನನಗೆ ಎಲ್ಲ ಸಮಯಗಳಲ್ಲಿ ಆಶ್ರಯವಾಗಿರ್ತಾರೆ ಎಂಬುದಾಗಿ ಅವರನ್ನು ಆಶ್ರಯ ಮಾಡಿಕೊಂಡು ಇರುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೂ ಕೆಲವರು ತಂದೆ ತಾಯಿಗಳನ್ನು ಇವರೇ ನಮಗೆ ಎಲ್ಲ, ಇವರೇ ನಮಗೆ ಆಶ್ರಯ ಎಂಬುದಾಗಿ ಅವರನ್ನು ಆಶ್ರಯ ಮಾಡಿಕೊಂಡು ಕೆಲವೊಂದು ಸಾರಿ ಅವರು ಸೋತು ಹೋಗುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಅಂದರೆ ಮನುಷ್ಯರನ್ನು ಆಶ್ರಯಿಸಬೇಕು, ಆದರೆ ಎಲ್ಲ ಸಮಯಗಳಲ್ಲಿ ಅಲ್ಲ ಪ್ರಿಯರೇ. ಮೊದಲನೇ ಸ್ಥಾನ ನಾವು ದೇವರಿಗೆ ಕೊಡಬೇಕು. ಯಾವಾಗ ನಾವು ದೇವರನ್ನು ಆಶ್ರಯ ಸ್ಥಾನವಾಗಿ ನಾವು ಇಟ್ಕೊಳ್ತೇವೋ, ದೇವರೇ ನಮಗೆ ಎಲ್ಲ, ದೇವರನ್ನು ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ, ಯೇಸು ಸ್ವಾಮಿಯನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ ಎಂಬುದಾಗಿ ಆತನನ್ನು ನಾವು ಆಶ್ರಯಿಸುವುದಕ್ಕೆ ಪ್ರಯತ್ನ ಪಡ್ತೇವೋ, ಆವಾಗ ಆತನು ಖಂಡಿತವಾಗಿಯೂ ನಮ್ಮನ್ನು ಸುರಕ್ಷಿತರಾಗಿರುವಂತೆ ಆತನು ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ಕಳೆದ ಸಾರಿ ನಾವು ನೋಡುವಾಗ ಕರೋನಾ ಒಂದು ಸಮಯದಲ್ಲಿ ಎಷ್ಟೋ ಜನರು ಅವರು ಕೂಡಿಟ್ಟಂಥ ಆಸ್ತಿ ಆಗಲಿ, ಮನೆ ಆಗಲಿ, ಅಂತಸ್ತಾಗಲಿ, ಅವರು ಗಳಿಸಿದಂಥ ಜನರಾಗಲಿ ಯಾರೂ ಸಹ ಅವರ ಪ್ರಾಣಗಳನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಅಲ್ವಾ. ಒಂದೇ ಒಂದು ಆಕ್ಸಿಜನ್ಗೋಸ್ಕರ ಎಷ್ಟೋ ಜನರು ಪರಿತಪಿಸುವಂಥ ಪರಿಸ್ಥಿತಿ ಬಂತು. ಹಾಸ್ಪಿಟ್ಲ್ಗಳಲ್ಲಿ ಬೆಡ್ಗಳಿಲ್ಲದೆ ಎಷ್ಟೋ ಜನರು ಹಾಸ್ಪಿಟ್ಲಿಗೂ ಸಹ ಅಡ್ಮಿಟ್ ಆಗಲು ಆಗದೆ ಪರಿತಪಿಸುವಂಥ ಪರಿಸ್ಥಿತಿ ಬಂತು. ಅಂದರೆ ನಾವು ಕೂಡಿಟ್ಟಿರುವಂಥ ಆಸ್ತಿ ಆಗಲಿ, ಅಂತಸ್ತಾಗಲಿ, ಅದು ಯಾವುದು ನಮಗೆ ಆರೋಗ್ಯ ಕೊಡುವುದಿಲ್ಲ, ಆಶ್ರಯ ಕೊಡುವುದಿಲ್ಲ. ಆದರೆ ನಮಗೆ ಆರೋಗ್ಯದಾಯಕನು ಯಾರು ಎಂಬುದಾಗಿ ನೋಡುವಾಗ ನಜರೇತಿನ ಯೇಸು ಸ್ವಾಮಿ ಮಾತ್ರನೇ. ಆತನನ್ನು ನಾವು ಆಶ್ರಯಿಸಿದರೆ ನಾವು ಎಲ್ಲಿ ಹೇಗೆ ಬೇಕಾದರೂ ನಾವು ಬದುಕಬಹುದು. ಆತನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಜೀವಿಸಿದರೆ ಎಂಥ ಕಠಿಣವಾದ ಪರಿಸ್ಥಿತಿಗಳು ಎದುರಾದರೂ ಸಹ ಆತನು ನಮ್ಮನ್ನು ಬಿಡಿಸಲು, ತಪ್ಪಿಸಲು ಆತನು ನಮಗೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ಈ ದಿನದಲ್ಲಿ ನೀವು ನಿಮ್ಮ ಆಶ್ರಯ ಯಾರು ಎಂಬುದಾಗಿ ನೀವು ಒಂದು ಸಾರಿ ಆಲೋಚನೆ ಮಾಡಿರಿ. ಯಾರು ನಿಮ್ಮ ಆಶ್ರಯ? ನೀವು ಸಂಪಾದಿಸಿರುವಂಥ ಐಶ್ವರ್ಯ ಆಗಲಿ, ಆಸ್ತಿ ಆಗಲಿ, ಹಣಕಾಸಾಗಲಿ, ಜಮೀನಾಗಲಿ, ಬೇರೆ ಏನೇ ಆಗಲಿ, ಮನುಷ್ಯರಾಗಲಿ, ಸ್ನೇಹಿತರಾಗಲಿ, ಬಂಧು ಬಳಗದವರಾಗಲಿ, ಇದೇ ನಿಮ್ಮ ಆಶ್ರಯವಾಗಿದೆಯಾ? ಇಲ್ಲವೆಂದರೆ ದೇವರು ನನ್ನ ಆಶ್ರಯವಾಗಿದ್ದಾನೆ ಎಂಬುವಂಥ ಭರವಸೆ ನಿಮ್ಮಲ್ಲಿ ಇದೆಯಾ? ನೀವೇ ಒಂದು ಸಾರಿ ಆಲೋಚನೆ ಮಾಡಿರಿ. ಒಂದು ವೇಳೆ ಈ ರೀತಿಯಾದ ಅನುಭವ ಇಲ್ಲ ಎಂಬುದಾಗಿ ನೀವು ನೆನೆಸುವಾಗ ಇದೇ ಕ್ಷಣದಲ್ಲಿ ನೀವು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿರಿ. ಇದೆಲ್ಲವೂ ದೇವರೇ ನನಗೆ ಅಪ್ಪ, ಇದೆಲ್ಲವೂ ನನಗೆ ಸೆಕೆಂಡ್ರಿ ಸ್ವಾಮಿ, ಇದೆಲ್ಲವನ್ನು ನಾನು 2ನೇ ಸ್ಥಾನದಲ್ಲಿ ನಾನು ಇಡ್ತೇನೆ, ಆದರೆ 1ನೇ ಸ್ಥಾನದಲ್ಲಿ ನಿನ್ನನ್ನು ನಾನು ಇಡ್ತೇನಪ್ಪ ಎಂಬುದಾಗಿ ಆತನ ಬಳಿ ನೀವು ಅರಿಕೆ ಮಾಡಿರಿ. ಬಾಯಿ ಬಿಟ್ಟು ದೇವರಿಗೆ ಅರಿಕೆ ಮಾಡಿರಿ. ದೇವರೇ, ಇನ್ನು ಮೇಲೆ ನೀನೇ ನಮಗೆ ಆಶ್ರಯ ಅಪ್ಪ. ಲೋಕದಲ್ಲಿ ಏನೇ ಇದ್ದರೂ, ನಮಗೆಷ್ಟೇ ಆಸ್ತಿ ಅಂತಸ್ತು ಏನೇ ಇದ್ದರೂ, ಏನೇ ಇಲ್ಲದೇ ಇದ್ದರೂ ಸಹ ನಮ್ಮ ಆಶ್ರಯವು ನೀನೇ ಎಂಬುದಾಗಿ ಆತನ ಬಳಿ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಆತನು ನಮ್ಮನ್ನು ಎಲ್ಲ ಸಮಯಗಳಲ್ಲಿ ಸುರಕ್ಷಿತವಾಗಿರುವಂತೆ ಆತನು ನಮಗೆ ಸಹಾಯ ಮಾಡುತ್ತಾನೆ. ನಾವು ಸುರಕ್ಷಿತವಾಗಿರುವಂತೆ, ಜೀವಂತವಾಗಿರುವಂತೆ, ಆರೋಗ್ಯಕರವಾಗಿರುವಂತೆ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಲೆಲೂಯ.
ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ ಅಪ್ಪ, ಈ ಸಮಯದಲ್ಲಿ ದೇವರೇ ನಾನು ನಿಮ್ಮನ್ನು ಸ್ತುತಿಸ್ತೇನೆ, ಹೊಗಳಿ ಕೀರ್ತಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಇದೇ ಕಾಲ ಜಾಗದಲ್ಲಿ ಸ್ವಾಮಿ ಅಪ್ಪ, ಇಗೋ ದೇವರೇ ಅಪ್ಪ, ನಿನ್ನನ್ನ ಆಶ್ರಯಗಿರಿಯಾಗಿ ನೀವೇ ನಮ್ಮ ಆಶ್ರಯವಾಗಿ ಇದ್ದೀರಾ ಎಂಬುದಾಗಿ ಅಪ್ಪ, ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರನ್ನ ನೀನು ಸುರಕ್ಷಿತವಾಗಿರ್ಸಪ್ಪ. ಅವರಿಗೆ ಬೇಕಾದ ಆರೋಗ್ಯವನ್ನು ಕೊಡು ಸ್ವಾಮಿ. ಅವರ ಅವಶ್ಯಕತೆಗಳನ್ನು ಸಂಧಿಸು, ಅವರ ಕೊರತೆಗಳನ್ನು ನೀಗಿಸು. ತಂದೆಯಾದ ಏಸಯ್ಯ, ತಂದೆಯಾದ ದೇವರೇ, ಮೊದಲನೇ ಸ್ಥಾನ ನಾವು ನಿಮಗೆ ಕೊಡುವುದಾದರೆ, ನಿಮ್ಮನ್ನು ಆಶ್ರಯಿಸಿ ನಾವು ಜೀವಿಸುವುದಾದರೆ, ನೀನು ಖಂಡಿತವಾಗಿ ಎಂಥ ಮರಣಕರವಾದ ರೋಗಗಳು ಬಂದರೂ ಸಹ ನಮ್ಮನ್ನು ಬಿಡಿಸಿ ಅಪ್ಪ ದೇವರೇ, ಸುರಕ್ಷಿತರಾಗಿ ಇರುವ ಹಾಗೆ ನೀನು ಮಾಡುವ ದೇವರಾಗಿದ್ದೀಯ. ಹಾಲೆಲೂಯ ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೇ, ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಲಾರ್ಡ್.